7 ಜನ ನಕಲಿ ಗ್ರಾಮ ಲೆಕ್ಕಿಗರು ಡೂಪ್ಲಿಕೇಟ್ ಮಾರ್ಕ್ಸ್ ಕಾರ್ಡ್ ಮತ್ತು ಅಂಗವಿಕಲತೆ ಸರ್ಟಿಫಿಕೇಟ್ ನೀಡಿ 2011ರಲ್ಲಿ ಗ್ರಾಮ ಲೆಕ್ಕಿಗರ ಹುದ್ದೆ ಪಡೆದು ಕಂದಾಯ ಇಲಾಖೆಯಲ್ಲಿ 10 ವರ್ಷದಿಂದ ಕಾರ್ಯನಿರ್ವಹಿಸುತ್ತಿದ್ದಾರೆ. ಈ ಸಂಬಂಧ ಜಿಲ್ಲಾಧಿಕಾರಿಗಳ ಕಚೇರಿಯ ವತಿಯಿಂದ ತನಿಖೆ ನಡೆದಿದ್ದರೂ ತಪ್ಪಿತಸ್ಥರ ವಿರುದ್ಧ ಕ್ರಮ ವಹಿಸದೆ ವಿಳಂಬ ಮಾಡಿರುವುದು ಮತ್ತು ನಕಲಿ ಗ್ರಾಮ ಲೆಕ್ಕಿಗರನ್ನು ಹುದ್ದೆಯಿಂದ ವಜಾಗೊಳಿಸಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ದಾಖಲು ಮಾಡಬೇಕೆಂದು ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷೆ ಎಚ್. ಎನ್. ನರಸಿಂಹಮೂರ್ತಿ ನೇತೃತ್ವದಲ್ಲಿ ಇಂದು ನಾಗಮಂಗಲ ತಾಲೂಕು ಆಡಳಿತ ಸೌಧದ ಆವರಣದಲ್ಲಿ ತಮಟೆ ಚಳವಳಿ ನಡೆಸಲಾಯಿತು. ಪಟ್ಟಣದ ವೈಭವ್ ಹೋಟೆಲ್ ವೃತ್ತದಿಂದ ತಾಲೂಕು ಕಚೇರಿ ಆವರಣದವರೆಗೆ ತಮಟೆ ಚಳವಳಿಯ ಮೂಲಕ ಕಂದಾಯ ಇಲಾಖೆ ಮತ್ತು ಅಧಿಕಾರಿಗಳ ವಿರುದ್ಧ ಧಿಕ್ಕಾರ ಕೂಗುತ್ತಾ ಮೆರವಣಿಗೆ ನಡೆಸಲಾಯಿತು. ಸಂಘಟನೆಯ ಸಂಚಾಲಕ ಲೋಕೇಶ್ ಮೌರ್ಯ ಮಾತನಾಡಿ, ನಿಜವಾದ ಅಂಗವಿಕಲತೆ ಹೊಂದಿರುವ ವ್ಯಕ್ತಿಗಳಿಗೆ ನಕಲಿ ಸರ್ಟಿಫಿಕೇಟ್ ಪಡೆದಿರುವ ಗ್ರಾಮ ಲೆಕ್ಕಿಗರು ವಂಚಿಸಿದ್ದಾರೆ. ಈ ಸಂಬಂಧ ತನಿಖೆಯಿಂದ ಪೂರ್ಣ ಪ್ರಮಾಣದ ತನಿಖೆ ನಡೆದರೂ ಕೂಡ ಅವರ ವಿರುದ್ಧ ಕ್ರಮ ವಹಿಸಿಲ್ಲ. ಈ ತಕ್ಷಣದಿಂದ ಅವರನ್ನು ವಜಾಗೊಳಿಸಿ ಕ್ರಮ ವಹಿಸಬೇಕೆಂದು ಆಗ್ರಹಿಸಿದರು. ಕರ್ನಾಟಕ ಸಂವಿಧಾನ ಸೇನೆಯ ರಾಜ್ಯಾಧ್ಯಕ್ಷೆ ಎಚ್. ಎನ್. ನರಸಿಂಹಮೂರ್ತಿ ಮಾತನಾಡಿ, ನಕಲಿ ಅಂಗವಿಕಲತೆ ಸರ್ಟಿಫಿಕೇಟ್ ಪಡೆದಿರುವ ಆಪಾದಿತ ಗ್ರಾಮ ಲೆಕ್ಕಿಗರನ್ನು ತಕ್ಷಣದಿಂದಲೇ ವಜಾಗೊಳಿಸಿ ಪೊಲೀಸ್ ಠಾಣೆಯಲ್ಲಿ ಕ್ರಿಮಿನಲ್ ಮೊಕದ್ದಮೆ ಹೂಡಿ ಎಸ್ಐಟಿ ತನಿಖೆಗೆ ಒಳಪಡಿಸಬೇಕು ಹಾಗೂ ನಕಲಿ ಗ್ರಾಮ ಲೆಕ್ಕಿಗರ ಕುಟುಂಬಸ್ಥರ ಆಸ್ತಿಯ ವಿವರಗಳನ್ನು ಸಂಗ್ರಹಿಸಿ ತನಿಖೆಗೆ ಒಳಪಡಿಸಬೇಕು ಹಾಗೂ ಜಿಲ್ಲಾಧಿಕಾರಿಗಳು ತಕ್ಷಣದಿಂದಲೇ ಇವರ ವಿರುದ್ಧ ಕ್ರಮ ಜರುಗಿಸಬೇಕು. ಇಲ್ಲದಿದ್ದರೆ ನಿರಂತರವಾಗಿ ಹೋರಾಟ ನಡೆಸಲಾಗುವುದು ಎಂದು ತಿಳಿಸಿದರು. ಪ್ರತಿಭಟನೆಯಲ್ಲಿ ಕರ್ನಾಟಕ ಸಂವಿಧಾನ ಸೇನೆಯ ವಕೀಲರಾದ ಪ್ರಭಾಕರ್ ಮತ್ತು ಪದಾಧಿಕಾರಿಗಳಾದ ಕುಮಾರ್, ಪ್ರದೀಪ್, ಸೋಮಶೇಖರ್, ಚನ್ನಕೇಶವ, ನರಸಿಂಹರಾಜು ಮತ್ತು ನೂರಾರು ಸಂಘಟನಾ ಸಂಚಾಲಕರು ಭಾಗವಹಿಸಿದ್ದರು. ಇರುವಂತಹ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನ ಹೊರಡಿಸಿದ್ದಾರೆ. ಮಾನ್ಯ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಹೊರಡಿಸಿದ್ಮೇಲೆ ಅವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಲ್ವಾ? ಇವರು ಕಳ್ಳರು, ಇವರು ಸುಳ್ಳರು, ಇವರು ಕದಿಮ್ರು, ಇವರು ನಕಲಿ ದಾಖಲೆ ಸರ್ಟಿಫಿಕೇಟ್ ನ ಹೊಂದಿದ್ದಾರೆ ಅಂತ ಅನ್ನೋದು ರುಜುವಾತಾಗಿದೆ. ಹಾಗಾಗಿ ಇವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ದೋಷಾರೋಪ ಪಟ್ಟಿಯನ್ನು ಹೊರಿಸಿದ್ಮೇಲೆ ಅವ್ರನ್ನ ಸೇವೆಯಿಂದ ವಜಾ ಮಾಡ್ಬೇಕಲ್ವಾ? ಹೌದಾ ಅಲ್ವಾ? ಆದ್ರೆ ಇಷ್ಟು ದಿನ ಯಾಕೆ ಅವ್ರನ್ನ ಸೇವೆಯಿಂದ ವಜಾ ಮಾಡಿಲ್ಲ? ಸೊ ಇವರು ನಾಗಮಂಗಲದವರೆಲ್ಲ ಇಷ್ಟು ಜನ, ಕೆಲವರು ಹೊರಗಡೆಯಿಂದ ಬಂದಿದ್ದಾರೆ ನಕಲಿ ಸರ್ಟಿಫಿಕೇಟ್ ನ ತಗೊಂಡು, ಎಲ್ಲೋ ದೂರದಿಂದ ನಕಲಿ ಸರ್ಟಿಫಿಕೇಟ್ ತಗೊಂಡು ನಾಗಮಂಗಲಕ್ಕೆ ಬಂದು ಕೆಲಸ ಮಾಡ್ತಿರೋರು ನಾಗಮಂಗಲದಲ್ಲಿರುವಂತ ನಿಜವಾದ ವಿಶೇಷ ಚೇತನರಿಗೆ ಮಾಡಿರುವಂತ ಮೋಸ ಅಲ್ವಾ? ಅನ್ಯಾಯ ಅಲ್ವಾ? ಎರಡನೇದಾಗಿ ಇವ್ರು ತಂದಿರೋದೇ ನಕಲಿ ಸರ್ಟಿಫಿಕೇಟ್. ಲಕ್ಷಾಂತರ ರೂಪಾಯಿ ದುಡ್ಡು ಕೊಟ್ಟು ಸೇವೆ ಮಾಡ್ತಾರ? ರೈತರ ಸೇವೆ ಮಾಡ್ತಾರೆ, ಇವರು ಜನರ ಸೇವೆ ಮಾಡ್ತಾರ? ದುಡ್ಡು ಕೊಟ್ಟು ಬಂದಿರೋರು ಅವ್ರು ಏನಕ್ಕೆ ಶ್ರಮ ಆಗ್ತಾರೆ? ಯಾವ ಕೆಲಸ ಮಾಡ್ತಾರೆ? ಅವ್ರು ದುಡ್ಡು ಸಂಪಾದನೆ ಮಾಡೋ ಕಡೆ ಗಮನ ಕೊಡ್ತಾರೆ. ಸೊ ಇಂಥ ನಕಲಿ ವಿಎಗಳನ್ನ ನಮ್ಮ ತಾಲೂಕು ಆಡಳಿತ ಇರ್ಬೋದು, ನಮ್ಮ ಜಿಲ್ಲಾಡಳಿತ ಇರ್ಬೋದು, ಎಲ್ಲಕ್ಕಿಂತ ಜಿಲ್ಲಾಡಳಿತ ಇದನ್ನು ಸ್ಪಷ್ಟಪಡಿಸ್ಬೇಕು ಮಾಧ್ಯಮ. ಒಂದು ವೇಳೆ ನಕಲಿ ವಿಎಗಳೇನಿದ್ದಾರೆ, ನಮ್ಗೆ ಅವ್ರು ಯಾವುದೇ ವೈಯಕ್ತಿಕ ದ್ವೇಷ ಇಲ್ಲ. ನೀವು ವಿಶೇಷ ಚೇತನರಿಗೆ ಅವಮಾನ ಮಾಡಿದಿರಿ, ಅವ್ರ ಅವಕಾಶನ ಕಸಿದ್ಕೊಂಡಿದ್ದೀರಿ, ಅವ್ರ ಬದುಕನ್ನ ನಾಶ ಮಾಡ್ತಾ ಇದ್ದೀರಿ. ನಾವು ನಿಜವಾದ ವಿಶೇಷ ಚೇತನರು ಅಂತೇಳಿ ನಕಲಿ ದಾಖಲೆಗಳನ್ನ ತಂದು ನಿಜವಾದಂತ ವಿಶೇಷ ಚೇತನರ ಬದುಕನ್ನ ನಾಶ ಮಾಡ್ಲಿಕ್ಕೆ ಹೊರಟಿದ್ದೀರಿ. ಸೊ ಇಲ್ಲಿ ಈ ನಕಲಿ ವಿಎಗಳನ್ನ